ಜೀವನದ ನಿಜವಾದ ಅರ್ಥ ತಿಳ್ಕೋಬೇಕು ಅಂದ್ರೆ ನಾವು ಅನುಭವಿಸ್ಲೇಬೇಕು ಅಂತ ಇಲ್ಲ. ಬೇರೆಯವರು ಅನುಭವಿಸೋದನ್ನ ನೋಡಿ ಕೂಡ ನಾವು ತಿಳ್ಕೋಬಹುದು. ಒಂದ್ಸಲಿ ನಿಮ್ಹಾನ್ಸ್‌ಗೆ ಹೋಗಿದ್ದೆ ನಾನು. ಅಲ್ಲಿ ಹೋದ್ಮೇಲೆನೆ ನನ್ನ ಮನಸ್ಥಿತಿ ಎಷ್ಟು ಚೇಂಜ್ ಆಯ್ತು ಅಂತಂದ್ರೆ, ಅಲ್ಲಿ ಕಷ್ಟಪಡ್ತಿರೋದಾಗ್ಲಿ, ಅವ್ರು ಎಷ್ಟು ದುಡ್ಡು ಮಾಡಿದ್ದಾರೆ ಅಥವಾ ಯಾವ ಬಟ್ಟೆ ಹಾಕಿದ್ದಾರೆ ಯಾವ್ದು ಚಿಂತೆ ಇಲ್ಲ. ಸ್ವಲ್ಪ ಹುಷಾರಾದ್ರೆ ಸಾಕಪ್ಪ, ಸ್ವಲ್ಪ ಕುತ್ಕೊಂಡ್ರೆ ಸಾಕಪ್ಪ ಅನ್ನೋ ಚಿಂತೆಲಿರ್ತಾರೆ ಅವ್ರು. ಅದನ್ನ ನೋಡ್ಬಿಟ್ಟು ನನ್ಗೆ ಒಳಗಡೆ ಹೋಗಿಲ್ಲ. ನಾನು ಈಚೆಯಿಂದ ನೋಡೇನೆ ನನ್ಗೆ 2 ದಿನ ಅದರಿಂದ ಈಚೆ ಬರೋದಕ್ಕೆ ಆಗಿದ್ದಿಲ್ಲ. ಹಂಗಾಗಿ ಅವತ್ತಿಂದ ನಾನು ಯಾರ ಬಗ್ಗೆನೂ ಅಷ್ಟೇನೆ ನಮ್ಗಾದ್ರೆ ಕಂಫರ್ಟ್ ಆದ್ರೆ ಅವ್ರು ಕಂಫರ್ಟ್ ಇದೆ ಅದು ಅವ್ರು ಹಾಕೊಂಡಿರ್ತಾರೆ. ಅಥವಾ ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡಲ್ಲ. ಅವ್ರಿಂದ ಹಿಂಗಾಯ್ತು, ಇವ್ರಿಂದ ಹಂಗಾಯ್ತು. ನಾವ್ ಏನ್ ನಿರ್ಧಾರ ತಗೊಂಡಿರ್ತೀವಿ ಅದ್ರ ಮೇಲೆ ನಾವ್ ಇವತ್ತು ನಿಂತಿರ್ತೀವಿ ಅಂತ ಹೇಳ್ಬೋದು. ಇವತ್ತು ಪ್ರೋಟೀನ್‌ಗೆ ಅಂತ ಅನ್ಬಿಟ್ಟು ಕಡ್ಲೆಕಾಳು ಉಸ್ಲಿ ಮಾಡಿದ್ದೆ. ಅದ್ರ ಜೊತೆಗೆ ಚಪಾತಿ, ಆಮೇಲೆ ಚಪಾತಿಗೆ ಅಂತ ಅನ್ಬಿಟ್ಟು ಚಟ್ನಿ ಸಾಂಬಾರ್ 2 ಆಗಿತ್ತು. ಅಂದ್ರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡಿದ್ದೆ. ಈ ಮಾಯಿಶ್ಚರೈಸರ್ ಬಂದು ಸಖತ್ ಇಷ್ಟ ಆಗ್ಬಿಟ್ಟಿದೆ ನನ್ ಮಗನ್ಗೆ. ತಂದ್ ಮೇಲ್ಗಡೆ ಇಟ್ಕೊಂಡ್ಬಿಡ್ತಾನೆ. ಹಂಗಾಗಿ ಇದೆಲ್ಲ ಆಯ್ತು. ರಂಗೋಲಿ ಎಲ್ಲ ಇಟ್ಟು ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಸ್ವಲ್ಪ ಬಿಲ್ ಇತ್ತು. ಅದೆಲ್ಲ ಬಿಲ್ ಮಾಡ್ಕೊಟ್ಬಿಟ್ಟು ಬಂದೆ. ಬಂದು ಇವಾಗ ಪೂಜೆ ಮಾಡಿ ಸ್ವಲ್ಪ ಇದೆಲ್ಲ ಬಟ್ಟೆ ಇತ್ತು ಅದೆಲ್ಲ ಮಡ್ಚ್ಕೊಳ್ಳೋಣ ಅಂತ ಅನ್ಬಿಟ್ಟು ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು.